ಈಗ ಕರ್ನಾಟಕ ರಾಜ್ಯ ಸರ್ಕಾರ ಅದರಲ್ಲೂ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ ಬಜೆಟನ್ನು ಮಂಡಿಸಿದ್ದಾರೆ. ಆದರೆ ನಾವು ಇಲ್ಲಿ ಹಾಸನ ಜಿಲ್ಲೆ ಮತ್ತು ಚಿಕ್ಕಮಗಳೂರು, ಕೊಡಗು ಈ ಎಲ್ಲ 3 ಜಿಲ್ಲೆಗಳಲ್ಲಿ ಕಾಡಾನೆ ಸಮಸ್ಯೆ ವಿಪರೀತ ಜಾಸ್ತಿ ಇದೆ. ಆನೆ ಮಾನವ ಸಂಘರ್ಷದಿಂದಾಗಿ ಅನೇಕರು ಜೀವ ಕಳ್ಕೊಂಡಿದ್ದಾರೆ, ಮನುಷ್ಯರು ಸತ್ತಿದ್ದಾರೆ, ಅದೇ ರೀತಿ ಆನೆಗಳು ಸತ್ತಿದ್ದಾವೆ. ಈ ಒಂದು ಸಮಸ್ಯೆಗೆ ಸರ್ಕಾರ ಏನಾದರೂ ಒಂದು ಪರಿಹಾರ ಕೊಡುತ್ತೆ ಅಂತ ಹೇಳಿ ನಾವೆಲ್ಲ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಆದರೆ ಬಜೆಟ್ನಲ್ಲಿ ಯಾವ ಅಂಶನೂ ಉಲ್ಲೇಖ ಮಾಡಿಲ್ಲ ಮತ್ತು ಇದಕ್ಕೆ ಈ ಸಮಸ್ಯೆ ಬಗ್ಗೆ ಯಾವುದೇ ಒಂದು ಗಮನವನ್ನು ಹರಿಸಿಲ್ಲ ಸರ್ಕಾರ. ಇದು ಬಹಳ ನಮಗೆ ಬೇಸರ ತಂದಂಥ ಒಂದು ಸಂಗತಿ. ಯಾಕೆಂದರೆ ನಾವು ಈ ಹಿಂದೆ ಅನೇಕ ಬಾರಿ ಇಲ್ಲಿ ಸಭೆಗಳಾಗಿತ್ತು, ಪ್ರತಿಭಟನೆಗಳಾಗಿತ್ತು. ಅದೇ ರೀತಿ ಸರ್ಕಾರಕ್ಕೂ ನಾವು ಮನವಿಯನ್ನು ಸಲ್ಲಿಸಿ ಆನೆಧಾಮವನ್ನು ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ವಿ. ಯಾಕೆಂದರೆ ಕರ್ನಾಟಕದಲ್ಲಿ ಸುಮಾರು ಅತಿ ಹೆಚ್ಚು ಆನೆಗಳಿರುವಂಥ ಒಂದು ರಾಜ್ಯ. 6400 ಆನೆಗಳು ಕರ್ನಾಟಕದಲ್ಲಿ ಇದ್ದಾವೆ ಅಂತ ಅಂಕಿಅಂಶ ಹೇಳುತ್ತೆ. ಈ 6400 ಆನೆಗಳಲ್ಲಿ ಸುಮಾರು 250 ಆನೆಗಳು ಅರಣ್ಯ ಪ್ರದೇಶವನ್ನು ಬಿಟ್ಟು ಖಾಸಗಿ ಭೂಮಿಯಲ್ಲಿ, ಕಾಫಿ ತೋಟ ಇರ್ಬೋದು, ಏಲಕ್ಕಿ, ಕಾಫಿ, ಮೆಣಸು ಮತ್ತು ಗದ್ದೆಗಳು, ಭತ್ತ ಬೆಳೆಯುವಂಥ ಗದ್ದೆಗಳು, ಈ ಪ್ರದೇಶದಲ್ಲಿ ಓಡಾಡ್ಕೊಂಡು ಇಲ್ಲಿ ಆನೆ ಮಾನವ ಸಂಘರ್ಷ ನಡೀತಾ ಇದೆ. ಹಾಗಾಗಿ ಈ ಒಂದು 250 ಆನೆಗಳೇನಿದ್ದಾವೆ, ಈ ಆನೆಗಳಿಗೆ ಏನಾದರೂ ಒಂದು ಪರಿಹಾರವನ್ನು ಕಲ್ಪಿಸಬೇಕು. ಯಾಕೆಂದರೆ ಅವುಗಳಿಗೆ ಕಾಡಿನಲ್ಲಿ ಇಲ್ಲದೆ ಇರೋದ್ರಿಂದ ರೈತರು ಬೆಳೆದಂಥ ಬೆಳೆಯನ್ನೇ ಅವು ಆಹಾರವನ್ನಾಗಿ ಮಾಡ್ಕೊಂಡಿದ್ದಾವೆ. ಇದರಿಂದ ಬೆಳೆ ನಷ್ಟಕ್ಕೂ ಸರ್ಕಾರ ಸರಿಯಾದ ಒಂದು ವೈಜ್ಞಾನಿಕ ಪರಿಹಾರವನ್ನು ಕೊಡ್ತಾ ಇಲ್ಲ. ಅದೇ ರೀತಿ ಪ್ರಾಣ ಹಾನಿ ಆದಂಥ ಸಂದರ್ಭದಲ್ಲೂ ಸರ್ಕಾರ ಏನು ಕೊಡುತ್ತೆ, ಅದೇನು ಜೀವವನ್ನು ವಾಪಸ್ ತಂದು ಕೊಡೋಕ್ಕಾಗೋದಿಲ್ಲ. ಅಥವಾ ಒಂದು ಸಂಸಾರ ಏನಿದೆ ಅದು ಒಂದು ಏನು ಸೋಲ್ ಅರ್ನಿಂಗ್ ಪರ್ಸನ್ ಇರ್ತಾನೆ, ಅವನು ಸತ್ತಂಥ ಸಂದರ್ಭದಲ್ಲಿ ಆ ನಷ್ಟವನ್ನು ಸಹ ತುಂಬಿಸ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಅಂದರೆ ಸಂಪೂರ್ಣವಾಗಿ ಈ ಒಂದು ಸಂಘರ್ಷ ನಿಲ್ಲದೇ ಇದ್ರೂ ಸಹ ಒಂದು ಗಣನೀಯ ಪ್ರಮಾಣದಲ್ಲಿ ಸಂಘರ್ಷ ಕಡಿಮೆ ಆಗೋ ರೀತಿ ಸರ್ಕಾರ ಖಂಡಿತ ಮಾಡ್ಬೋದಾಗಿತ್ತು. ಅದಕ್ಕೆ ಶ್ರೀಲಂಕಾ ಮಾದರಿ ಆನೆಧಾಮ ಮಾಡೋದಿರ್ಬೋದು, ಅಥವಾ ಅಸ್ಸಾಂ ಮಾದರಿಯಲ್ಲಿ ಹಾತಿ ಬಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡೋದಿರ್ಬೋದು. ಇದೆಲ್ಲದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ತಜ್ಞರನ್ನು ಕೂರಿಸ್ಕೊಂಡು ಒಂದು ಚರ್ಚೆಯನ್ನು ಮಾಡಿ ಯಾವುದು ಸೂಕ್ತ ಅಂಥೇಳಿ. ಅದೇ ರೀತಿ ಸಕಲೇಶಪುರ ಭಾಗದಲ್ಲಿ ಸುಮಾರು 3300 ಎಕರೆ ತಮ್ಮ ಹಿಡುವಳಿ ಭೂಮಿಯನ್ನು ಸುಮಾರು 416 ಜನ ರೈತರು ಬಿಟ್ಕೊಡ್ತೀವಿ, ನೀವೇ ಅದನ್ನು ವಹಿಸ್ಕೊಂಡು ಅರಣ್ಯಕ್ಕೆ ಸೇರ್ಪಡೆ ಮಾಡಿ ಒಂದು ಆನೆಧಾಮವನ್ನು ನಿರ್ಮಾಣ ಮಾಡಿ ಅಂತ ಏನು ಬೇಡಿಕೆಯನ್ನು ನಿರಂತರವಾಗಿ ಇಟ್ಕೊಂಡು ಬಂದಿದ್ದಾರೆ. ಅದನ್ನಾದರೂ ಅನುಷ್ಠಾನ ಮಾಡಿ ಈ ಒಂದು ಸಂಘರ್ಷವನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದಾಗಿತ್ತು. ಅದು ಯಾವ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡಿಲ್ಲ, ಅದ್ರ ಕಡೆಗೆ ಗಮನವನ್ನೇ ಹರಿಸಿಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಮೊದಲು ಸರ್ಕಾರ ಇದೊಂದು ಗಂಭೀರ ಸಮಸ್ಯೆ ಅಂತೇಳಿ ಪರಿಗಣಿಸಬೇಕು. ಆನಂತರ ಇದರ ಒಂದು ಪರಿಹಾರಕ್ಕೆ ಒಂದು ಪ್ರಬಲವಾದ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಬೇಕು. ಆದರೆ ಅದಾಗದೇ ಇರೋಂಥದ್ದು ಬಹಳ ದುರಂತ ಅಂಥೇಳಿ ನನಗನ್ಸುತ್ತೆ. ಅದೇ ರೀತಿ ಇಲ್ಲಿ ಶಾಸಕರುಗಳಿರ್ಬೋದು ಅಥವಾ ಲೋಕಸಭಾ ಸದಸ್ಯರುಗಳಿರ್ಬೋದು, ಇವರು ಗಟ್ಟಿ ಧ್ವನಿಯಲ್ಲಿ ಅಥವಾ ಒಂದು ಪ್ರತಿಭಟನೆಯನ್ನೇ ಮಾಡಬೇಕಾಗುತ್ತೆ. ಯಾಕೆಂದರೆ ಈ ಮನವಿ ಕೊಡೋವಂಥದ್ದು, ಮಾತಾಡೋವಂಥದ್ದು ಎಲ್ಲವೂ ಆಗಿದೆ. ಆದರೂ ಏನೂ ಆಗಿಲ್ಲ ಅಂದಾಗ ನಮಗೆ ಪ್ರತಿಭಟನೆ ಒಂದೇ ಮನೆಗೆ ಉಳ್ಕೊಳ್ಳುವಂಥ ಒಂದು ದಾರಿ. ಈ ಜನಪ್ರತಿನಿಧಿಗಳೇ ಪ್ರತಿಭಟನೆಯ ದಾರಿಯನ್ನು ಹಿಡಿಬೇಕಾಗತ್ತೆ ಅಂಥೇಳಿ ನನಗೆ ಈ ಸಂದರ್ಭದಲ್ಲಿ ಅನ್ನಿಸ್ತಾ ಇದೆ. ಈ ಕಾಡಾನೆ ಸಮಸ್ಯೆಗೆ ಬಜೆಟ್ನಲ್ಲಿ 1500 ಕೋಟಿಯನ್ನು 5 ವರ್ಷಕ್ಕೆ ನಿಗದಿ ಮಾಡಿ ಘೋಷಣೆ ಮಾಡಿದೆ. ಆದರೆ 5 ವರ್ಷ ಕಾಯುವಂಥ ಒಂದು ಸಮಸ್ಯೆ ಅಲ್ಲ ಇದು. ಯಾಕೆಂದರೆ ಇದೊಂದು ಅತ್ಯಂತ ಗಂಭೀರವಾದ ಸಮಸ್ಯೆ. ಇದನ್ನು ಭಾಳ ಶೀಘ್ರಗತಿಯಲ್ಲಿ ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬೇಕಾಗುತ್ತೆ. ಇಲ್ಲ ಅಂದರೆ ಸಾವು ನೋವು ದಿನೇ ಜಾಸ್ತಿ ಆಗ್ತಾ ಇದೆ. ಇದೊಂದು ಪಂಚವಾರ್ಷಿಕ ಯೋಜನೆ ರೀತಿ ಸರ್ಕಾರ ಈ ರೀತಿ ಘೋಷಣೆ ಮಾಡಿರೋಂಥದ್ದು ಯಾವ ರೀತಿಯಿಂದನೂ ಸರಿಯಲ್ಲ. ಯಾಕೆಂದರೆ ಈಗಿನ ಸರ್ಕಾರ ಇನ್ನು 2.5 ವರ್ಷ ಇರುತ್ತೆ ಅಷ್ಟೇ. ಅಲ್ಲಿವರೆಗೆ ಏನೇನಾಗುತ್ತೆ ಅಂತ ಹೇಳಿ ನಾವು ಯಾರೂ ಊಹೆನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಬೇಕಾಗಿಲ್ಲ. ಈ ರೀತಿ ಒಂದು ದೀರ್ಘಕಾಲದ ಯೋಜನೆ ಇದಕ್ಕೆ ಸಮಂಜಸ ಅಲ್ಲ. ಇದೇನಿದ್ರು ಒಂದು ತ್ವರಿತಗತಿಯಲ್ಲಿ ಮುಗಿಸಬೇಕಾದಂಥ ಸಮಸ್ಯೆ ಅಂಥೇಳಿ ನಾನು ಸರ್ಕಾರಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ.